ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ. ಎಷ್ಟರ ಮಟ್ಟಿಗೆ ಒಳ್ಳೇದು ಮಾಡಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೂ ಪುರ್ಸತ್ತಿರಬಾರ್ದು. ಅಷ್ಟು ಒಳ್ಳೇದು ಮಾಡಪ್ಪ ದೇವ್ರೆ. ಸುದ್ದಿ ಹೆಂಗ ಏನು ನಮ್ಮ ದೋಸ್ತ ಫೋನ್ ಹಚ್ಚಿರತ್ರಿ. ಹಾ ಹೇಳ ದೋಸ್ತ. ಹಲೋ, ಎಲ್ಲಿದ್ದಿಲ್ಲ? ಹೇಳ, ಕೆಲಸ ಮಾಡಾಕೂತೀನಿ. ಹೇಳ, ಏನಾಯ್ತಾ? ಇಲ್ಲ, ನಮ್ಮ ಆಫೀಸ್ ಕಡೆ ಬಾರ ಸ್ವಲ್ಪ. ಹಾ ಬರ್ತೀನಿ ತಳ್ಳೆ. ಅಕ್ಕ, ನಮ್ ದೋಸ್ತ್ ಫೋನ್ ಹಚ್ಚಿದ, ಸ್ವಲ್ಪ ಕೆಲ್ಸ ಐತೆ, ಹೋಗ್ಬರ್ತೀನಿ. ಗೆಳೆಯ ಬಾಲೆ. ಏನು ಗೆಳೆಯ ಫೋನ್ ಹಚ್ಚಿದ್ದಿ? ಏನ್ಲೇ ಫೋನ್ ಹಚ್ಚಿ ಕರ್ಸಿದ್ದಿ? ಏನು ಮಾತಾಡೋಲ್ಲ ಇಲ್ಲಿ, ಏನತ್ತ? ಏನ್ ಮಾತಾಡ್ಬೇಕಲ್ಲಪ್ಪ, ನೀನ್ ನಮ್ ದೋಸ್ತ ರಾಜ ಅದನ್ನಲ್ಲ, ಗೆದ್ದೊಳಗ ಅಲ್ಲಿ ಹೊರಗಡೆ ಹೆಂಗ್ ಮಾಡ್ಕೊಂಡಿದ್ನಂದ್ರ ಏನಾತ್ಲೆ? ಏನಾತಂದ್ರ ನಮ್ ತಮ್ಮ ಅದಕ್ಕ ಹೋಗಿದ್ದ. ಅಲ್ಲಿ ಹೋದಾಗ ನೋಡ್ಯಾನ, ನೋಡಿ ನನ್ ಕಡೆ ಬಂದ ಸೀದಾ ಬಂದು ಹಿಂದಗಡೆ ನಾವು ಹೋದ್ರಲ್ಲಿ ನೀರ್ ಇದ್ದಿಲ್ಲ. ಮತ್ತೆ ನೀರ್ ತಗೊಂಡು ನೀರ್ ಚಿಮ್ಮಿಸಿ ಹಿಂದಗಡಿಸಿ ಅವಾಗ ಸ್ವಲ್ಪ ಎಬ್ಬಿಸಿ ಚಂದ ಬುದ್ಧಿ ಮಾತು ಹೇಳಿ, ಈ ತರ ಯಾಕೆ ಮಾಡ್ತಿಲ್ಲ ಅಂತ ಮತ್ತೆ ಇನ್ನೊಮ್ಮೆ ತಿಳಿಸಿ ಹೇಳಿ ಮತ್ತೆ ಅವ್ನ್ ಕರ್ಕೊಂಡು ಫ್ರೆಂಡ್ಸ್, ಎಲ್ಲರಿಗೂ ಹೇಳೋದಿಷ್ಟೇ, ಯಾರೇ ಆಯ್ತು ಬೆಟ್ಟಿಂಗ್ ಆಡಿ ಜೀವನ ಸಂಬಂಧಗಳನ್ನು ಕಳ್ಕೊಳಕ್ ಹೋಗ್ಬೇಡಿ. ನನಗ ಒಂದ್ ಅರ್ಥ ಆಕಂತಿಲ್ಲ, ಇದು ಯಾಕೆ ಈ ತರ ಮಾಡ್ತಾರ ಅಂತ. ತಮ್ಮ ದುಡ್ಡು ಖರ್ಚು ಮಾಡಿ ತಾವು ಇನ್ನೊಬ್ರಿಗೆ ಕೆಟ್ಟಾಗಿ ಕಾಣಿಸ್ಕೊಂಡು ಅಲ್ಲೇ ಅವ್ರ ದುಡ್ಡು ಅವ್ರ ಜೀವನ ನಿನ್ಗೆ ಯಾಕೆ ಬೇಕಲೆ? ಈ ತರ ಸಣ್ಣ ಸಣ್ಣ ಹುಡುಗರು ಸಹಿತ ಎಷ್ಟೋ ಜನರು ಮಾಡಾಕಂತಾರ. ಇದನ್ನ ನಾವು ತಡೆ ಹಿಡಿಬೇಕು, ಹೆಂಗ ನಮ್ಗೆ ಗೊತ್ತಾಗೋಲ್ದು. ಅವ್ರವ್ರ ಜೀವನ ದೇವ್ರ ಮೇಲೆ ಬರ್ದ್ ಕಳಿಸಿರ್ತಾನ. ನಮ್ ಕೈಲಾದಷ್ಟು ನಾವ್ ಹೇಳೋಣ. ತಿಳ್ಕಂದ್ರ ಒಳ್ಳೇದು, ತಿಳ್ಕೊಲ್ಲಂದ್ರೆ ಅವ್ರು ಬಿಟ್ಟಿದ್ದು. ಸರಿ ಬಿಡ ಹಂಗಾದ್ರೆ. ಸರಿ ಬಿಡ್ಲಿ, ಕೆಲ್ಸ ನಾ ಬರ್ಲ. ಅಲ್ಲೇ ಚಿಟಿ ಐತಿಲಿಲ್ಲ ಒಂದ್ ಯಾವ್ದ? ಹೇಳಿ ದೋಸ್ತ, ಯಾವ್ದದ? ಶಪಥ ಮಾಡಿದ ಮೇಲೆ ಜೀವನದಲ್ಲಿ ಏನೋ ಬಂದ್ರು ಅನುಭವಿಸಿ ಗೆಲ್ಬೇಕ. ಅಬ್ಬಬ್ಬಾ, ಎಂತ ಮಾತ್ಲಿ! ಯಾರಿದ್ನ ಅರ್ಥ ಮಾಡ್ಕೊಂತಾರ ಅವ್ರ ಕನಸು ನನ್ಸಾಗತ್ ನೋಡಿ ಪಕ್ಕ. 100% ಪಕ್ಕ. ಸರಿ, ಕೆಲ್ಸ ಐತೆ. ಸರಿ, ಹೋಯ್ ಬಾ. ಅಣ್ಣ ತಂಗಿ ಸಂಬಂಧ ಎಷ್ಟು ಚಂದ ಅಲ್ವಾ? ಸರಿ, ನಮ್ದು ಕೆಲಸ ಇತ್ತು, ಹೋಗೋಣ. ಏ ದೋಸ್ತ, ಬಾರ್ಲ ಇಲ್ಲಿ. ಏನತ್ಲೆ? ಬಾರ್ಲ ದೋಸ್ತ, ಹೊರಗೆ ಹೋಗಣ ಬಾ. ಮತ್ತೆ ನಿಮ್ಮ ಅಪ್ಪಾಜರ್ ಅದ್ರ ಒಂದು 10 ನಿಮಿಷ ಬಿಟ್ಟು ಬರ್ತೀನಿ, ಹೋಗಿ. ಸರಿ ಸರಿ, ಓಕೆ. ಏನ ಸಗಣಿ ಬೆಳೆದಿನಿ, ಆಕಳಿಗೆ ನೀರು ಕುಡ್ಸಿನಿ, ಸ್ವಲ್ಪ ಮೇವ್ ಹಾಕೋಗು. ಹಾಕ್ತೀನಿ. ಅಪ್ಪಾಜಿ, ಇವತ್ತಿನ ದುಡಿಮೆ ತಗೋ, ಎಲ್ಲ ಕೆಲಸ ಮಾಡೀನಿ, ಸ್ವಲ್ಪ ಹೊರಗೆ ಹೋಗ್ಬಿಡ್ತೀನಿ. ಬಾಳ್ತಾ ಇದ್ನಿ. ಇದೆಲ್ಲ ನನ್ನದು ಮತ್ತೊಂದು ಯಾಕಬೇಕು? ಯಾವ್ದೋ ಕಂಪ್ನಿ ಆಯ್ತು, ಸರ್ಕಾರ ನೌಕರಿ, ಹೋಗಿ ನಿನ್ ಜೀವನ ನೋಡ್ಸೋ. ಇಲ್ಲಪ್ಪ, ನಿನ್ ಗೊತ್ತಿದ್ದ ಐತಿ, ನಂದು ಎಜುಕೇಶನ್ ಸ್ವಲ್ಪ ಆಗೈತೆ ಅನ್ನೋದು ನಿನ್ಗೆ ಗೊತ್ತೈತಿ. ಎಷ್ಟೋ ಎಜುಕೇಶನ್ ಮಾಡಿದ್ರೆ ಸಿಗೋಲ್ದು ನೌಕರಿ ಏಕ್ರಿ. ನಾ ಅದ್ಮೇಲೆ ತಲೆ ಕೆಡ್ಸ್ಕೊಂಡು ಕುಂದಿರ್ಲಿ. ಕುರ್ಚ ತಗೊಂಡು ಏನಪ್ಪಾಜಿ? ಹೌದಪ್ಪ, ಮುಂದೆ ಯಾವ್ದು ಗೌರ್ಮೆಂಟ್ ನೌಕರಿ ಅರ್ಜಿ ಹಾಕು. ಅವ್ರ ಅದೃಷ್ಟದೊಳಗ ಹಾಕಂದ್ರೆ ಲಕ್ ಪ್ರಯತ್ನ ಮಾಡ್ಕೊಂತಿರು. ಹೌದಪ್ಪಾಜಿ, ಅದೃಷ್ಟ ಅಂತ ನಾವ್ ಸುಮ್ನೆ ಕುಂತ್ರ ತಾನಾಗೆ ಬರಲ್ಲದ. ಈಗ ನಾವ್ ಮಾಡಕಂತೀವಲ್ಲ ಆ ಕೆಲಸದೊಳಗ ನಾ ಕಷ್ಟಪಟ್ಟು ದುಡಿದ್ನಿ ಅಂದ್ರ ಎಂತ ದೊಡ್ಡ ಗೌರ್ಮೆಂಟ್ ನೌಕರಿ ಇರ್ತಾವ ನೋಡು, ಅದು ನಂಗೆ ಸಣ್ಣದಾಗೆ ಕಾಣುತ್ತೆ. ಅದಕ್ಕ ನಾ ಈ ಕೆಲಸ ನಾನು ಮಾಡ್ಕೊಂತ ಹೋಗ್ತೀನಿ. ಹೌದಪ್ಪ, ನೀ ಹೇಳ್ದ ನಿಜ. ನಿಮ್ದು ಕಷ್ಟ ಪಡೋದು ನೋಡುದು ನನ್ ಕೈಲಿ ನೋಡೋದಾಗಲ್ದು. ಈಗ ನೋಡೋದಾಗಲ್ಲಪ್ಪಾಜಿ. ಈಗ ನೋಡು,
10 ಪೋಸ್ಟ್ ಕರೆದ್ರ 1000 ಮಂದಿ ಅಪ್ಲಿಕೇಶನ್ ಹಾಕ್ತಾರ, 1000 ಪೋಸ್ಟ್ ಕರೆದ್ರ 1,00,000 ಮಂದಿ ಅಪ್ಲಿಕೇಶನ್ ಹಾಕ್ತಾರ, 1,00,000 ಪೋಸ್ಟ್ ಕರೆದ್ರ ಕೋಟ್ಯಾಂಗಂಟ್ಲೆ ಅಪ್ಲಿಕೇಶನ್ ಹಾಕೋ ಹೊತ್ನ್ಯಾಗ ನಾವ್ ಸಣ್ಣ ಪುಟ್ಟ ಕಲ್ತವ್ರಿಗೆ ಎಲ್ಲಿ ಸಿಗ್ಬೇಕು ನೌಕರಿ? ಅದಕ್ಕ ನಂದಾದ ಒಂದ್ ಸ್ವಂತ ಕೆಲಸ ಮಾಡ್ಕೊಂತ ಅದ್ರ ನಾ ಜೀವನ ಸಾಗಿಸ್ಬೇಕನ್ನೋ ನನ್ಗೊಂದ್ ಕನಸ ಐತಿ ಬೀಜ. ಕಾಯಕವೇ ಕೈಲಾಸ ಅಂತಂದ ಅದನ್ನ ನಂಬ್ಕೊಂಡ್ ಬದುಕ್ತಿರೋ ನಾನು. ನನಗ ಒಂದೇ ಒಂದ್ ಆಸೆ, ಹಿಂದಿಲ್ ಮಂದಿ ಏನ್ ಅನ್ಕೊಂಡಿದ್ರು ಆಸೆಗೆ ಅದೆಷ್ಟು ಕಾಲ್ ಚಾಚಬೇಕಂತ ಅನ್ಕೊಂಡಿದ್ರು. ಅದ್ ನನ್ ಕನಸದವ್ರ ಹೊತ್ನ್ಯಾಗ ನಾ ಆಸೆನ ದೊಡ್ಡ ಮಾಡ್ಕೊಂಡ್ಬಿಟ್ಟಿದೀನಿ. ಅದಕ್ಕ ನನಗೊಂದ್ ಆಸೆ, ನಾನು ದುಡುದು ಕಷ್ಟಪಟ್ಟು ದುಡುದು ನಾಳೆ 10 ಮಂದಿಗೆ ಕೆಲಸ ಕೊಡಂಗ ಬೆಳಿಬೇಕು ಅನ್ನೋದ ಒಂದ್ ಆಸೆ. ಆತಪ್ಪ, ನಿನ್ ಜೀವನದಾಗ ಏನೇನ್ ಸಾಧಿಸ್ಬೇಕು ಸಾಧಿಸು. ಯಾವಾಗ ಸದಾ ನಾನು ಆಶೀರ್ವಾದ ನಿಂದ ಆಗಿರ್ತೈತಿ. ನನ್ ಕೆಲಸ ಇತ್ತು, ಹೋಗಿ ಬರ್ತೀನಿ. ಹೋಗ್ಬಾ. ಎಲ್ಲ 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಇನ್ನೂ ಬಂದಿಲ್ಲಲ್ಲ ಇವನು. ಫೋನ್ ಮಾಡಂತೇಳಿ. ಹೇಳಿಗಳೇ ಮನೆ ಕಡೆ ಬಂದಿದ್ದೆ. ಬಾರೋ ಗೆಳೆಯ, ನಿಂಗೆ ಫೋನ್ ಮಾಡ್ತಾ ಇದ್ದೀನಿ ನೋಡು. ಹೌದಾ? ಗೆಳೆಯ, ಕೆಲಸ ಮಾಡುವಾಗ ಯಾವ ತರ ಇದ್ದಿ, ಈಗೇನೋ ಇರೋ ತರ ಕಾಣ್ತೀಯಲ್ಲ. ನಾವ್ ಕೆಲಸ ಮಾಡುವಾಗ ಹಾಳಾಗೆ ಕಾಣಿಸ್ತಿರ್ಬೋದು, ಕೆಲಸ ಮಾಡಿದ್ ಮುಗಿದ ಮ್ಯಾಗ ನಾವ್ ಎಲ್ಲರಿಗೂ ಕಿಂಗ್ ಮೇಕರ್ ಆಗಿ ಕಾಣಿಸೋದು. ಅದು ಎಲ್ಲ ಮಿಡಲ್ ಕ್ಲಾಸ್ ಹುಡುಗರ ಮೆಂಟಾಲಿಟಿ. ನನ್ಗೂ ಗೊತ್ತು, ನಾನು ಮಿಡಲ್ ಕ್ಲಾಸ್ ಹುಡುಗನೇ. ಆದ್ರೂ ನೀವು ಒಂಥರ ಡಿಫ್ರೆಂಟ್ ನೋಡ್ಗೆಳೆ. ಏನೋ ನಿಮ್ಮ ಅಪ್ಪಾಜಿ ಅಂದ್ರೆ ಅಷ್ಟು ಹೆದರಿಕೆ ನಿಂಗೆ? ಹೆದರಿಕೆ ಅಂತ ಅಲ್ಲ, ನಮ್ ಮಾಡೋ ಕೆಲಸ ಮುಗಿಸಿ ನಾವ್ ಹೊರಗಡೆ ಬಂದ್ರೆ ನಾವ್ ಹ್ಯಾಪಿಯಾಗಿ ಅಡ್ಡಾಡ್ಬೋದು ಅಷ್ಟೇ. ಹೋಗ್ಬಿಡು, ನೀ ಹೇಳೋದೇ ನಿಜನೇ ಐತೆ. ಇದು ಯಾರ ನಂಬರ್? ಅನ್ನೋ ನಂಬರ್ ಚಂದ್ರು ಅಂತ ಐತಲ್ಲ. 7 ದಿನದಿಂದ ಭೇಟಿಯಾಗಿದ್ದ ಚಂದ್ರು, ಅವಂದೇ ಇರ್ಬೇಕಿದೆ ನಂಬರ್. ಯಾವ ಚಂದ್ರ ದೋಸ್ತ? ಇಲ್ಲೇ ಮನೆ ಕ್ರಿಕೆಟ್ ಆಡಕ್ ಕರೆದಿದ್ದ, ಅವಂದೇ ಇರ್ಬೇಕು. ಕಡೆ ಕೇಳ್ತೀನಿ. ಹಲೋ, ಸರಿ ತೋ ದೋಸ್ತ. ಸರಿ ಸರಿ. ಯಾರು ಚಂದ್ರು? ಯಾರು ಇಲ್ಲಪ್ಪ, ಮೊನ್ನೆ 7 ದಿನದಿಂದ ಭೇಟಿಯಾಗಿದ್ದ. ಹೋಗದಾಗ ನಾವು ಹುಡುಗವ ಈ ಸಲ ಫೈನಲ್ ಹೋಗಿ ಸೋತಿದ್ರಂತವ್ರು. ಅದಕ್ಕೆ ಈ ಸಲ ನಮ್ಗೆ ಹೆಂಗಾರ ಮಾಡಿ ಗೆಲ್ಲಿಸ್ಕೊಡೋಣ ಅಂತಂದು ಬಂದು ಭೇಟಿಯಾಗಿ ಹೋಗಿ ಹೇಳಿದ್ದ. ಸರಿಯಪ್ಪ ಅಂತ ನಾನು ಹೇಳಿದ್ದೆ. ಅವೇನೋ ಅವ್ರು ಹುಡ್ರೇನ ಮತ್ತೆ ಪ್ಲಾನಿಂಗ್ ಚೇಂಜ್ ಮಾಡ್ಕೊಂಡು ಈ ಸಲ ಹೆಂಗಾದ್ರೂ ಸುತ್ತಿ ಅವ್ರ ಮುಂದೆ ಗೆಲ್ಲಬೇಕಂತಂದು ಅಂದ್ರಂತ. ಅದಕ್ಕೆ ಬೇಡನ್ನ ಈ ಸಲ ನೆಕ್ಸ್ಟ್ ಟೈಮ್ ಫೋನ್ ಹಚ್ತೀನಿ ಅಂತ ಅಂದ. ಆದ್ರೂ ಅವ್ರ ಮೆಂಟಾಲಿಟಿ ಮೆಚ್ಚಬೇಕು. ಸೋತ್ರ ಮುಂದೆ ಗೆಲ್ಲಬೇಕು ಅನ್ನೋದೈತಲ್ಲ, ಅವ್ರು ಹೆಂಗಾದ್ರೂ ಗೆದ್ದೆ ಗೆಲ್ಸುತ್ತೆ ಅವ್ರ ಮೆಂಟಾಲಿಟಿ. ಹೋಗ್ಬಿಡು, ನೀ ಹೇಳೋದು ನಿಜಾನೇ. ನಿನ್ಗೆ ಏನ ಅಲ್ಲಿ ಎಲ್ಲರಿಗೂ ಒಳ್ಳೇದ್ ಬಯಸ್ತಿ ಅಂದ್ರೆ, ಈಗ ಜೂಜ್ ಆಡೋರ್ನ ಅವ್ರನ್ನೂ ಬಿಡಿಸ್ತಿ, ಈಗ ಜಗಳ ಆಡೋರ್ನ ಅವ್ರನ್ನೂ ಬಿಡಿಸ್ತಿ, ಎಲ್ಲ ಇದು ಮಾಡ್ತಿ. ಆದ್ರೂ ನೀವು ಹುಷಾರಾಗಿರ್ಬೇಕು ನೋಡ್ಗೆಳೆ. ಯಾಕ್ಲೆ ಫೋನ್ ಮಾಡಿ ತಡಿ ದೋಸ್ತ್. ಯಾಕ್ಲೆ ಫೋನ್ ಮಾಡಿ ತಡಿ ದೋಸ್ತ್, ಬರ್ತೀನಿ. ಏನಕ್ಕ? ಇವಕ್ಕ ಬಾಳ ದಿನ ಆಯ್ತು ನೋಡಪ್ಪ, ನಿನ್ ನೋಡ್ಬೇಕಂತೇಳಿ ಇವತ್ತು ಭೇಟಿ ಆದಿ. ಏನಕ್ಕ ಕೆಲಸ? ಮೊನ್ನೆ ಕಾಲೇಜ್ ಗ್ರೌಂಡ್ ಒಳಗ ನಿನ್ ತಮ್ಮನ್ ಫ್ರೆಂಡ್ಸ್ ಜಗಳ ಮಾಡಕ್ ಕುಂತಾಗ ಕೂಡಿಸಿ ಕಳ್ಸಿದಿ. ಹೌದಕ್ಕ, ನಿಮ್ಗೆ ಯಾಕೆ ಗೊತ್ತಾಗ್ತದ? ಅಲ್ಲೇ ಪಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಅಲ್ಲೇ ನಿಮ್ಮನ್ನ ನೋಡಿ ಗಮನಿಸಿದೆ. ಹೌದನಕ್ಕ? ಅದಲ್ದೆ ಮೊನ್ನೆ ಊರಿಗೆ ಹೋಗೋ ಹೊತ್ನ್ಯಾಗ ನೀನ್ ನಿಮ್ ಫ್ರೆಂಡ್ಸಿಗೆ ಒಳ್ಳೆ ಮಾತು ಹೇಳಿ ಕರ್ಕೊಂಡ್ ಹೊಂಟಿದ್ದಿ. ಅವತ್ತೇ ಮಾತಾಡ್ಸ್ಬೇಕು ಅನ್ಕೊಂಡೆ, ಬಟ್ ಯಾವ್ದೋ ಒಂದ್ ಕಾರಣಕ್ಕೋಸ್ಕರ ಮಾತಾಡ್ಸಕ್ ಆಗ್ಲಿಲ್ಲ. ಇವತ್ತು ಸಿಕ್ಕಿನು. ಹೌದಾಕ, ಭೇಟಿಯಾಗಿ ಮಾತಾಡ್ಸಿಕೊ. ಟ್ಯಾಂಕ್ಸ್ ಅಕ್ಕ. ಆಯ್ತಪ್ಪ, ಮತ್ತೇನ್ರ ಕೆಲ್ಸ ಆಗ್ಬೇಕಿದ್ರೆ ಕಾಲ್ ಮಾಡು. ಸರಿ ಅಕ್ಕ, ಬಾಯ್. ಎಲ್ಲದನ್ಲೇ ಬಾ ಬಾ ಲಗು ಬಾ. ನೋಡ್ಲಿ ಎಲ್ಲಿ 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 ಕುಂತ ನೋಡ್ಲಿ ಇಲ್ಲಿ ಲೇ ಬಸವ, ನಿನ್ನೆಲ್ಲ ತುಡ್ಕೋದ್ಲೆ ಇಲ್ಲಿ ಯಾಕೆ ಬಂದ್ ಕೂತಿ ನೀನ? ಇಲ್ಲ ನಾ ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಂತ. ಏನಾಗೈತಿ? ಜಸ್ಟ್ ಪಾಸ್ ಆಗೈತಿ. ನಿಮ್ಗ ಒನ್ಯಾಕೆ ಹೇಳಿದ್ವಿ, ಓದರ್ಲೆ 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 ಅಂತ ಹೇಳಿದ್ರ ಬರೇ ಹಿಂಗ್ ತಿರ್ಗಾಡ್ಕೊಂತ ಅಡ್ಡಾಡಿ ಈಗ ಜಸ್ಟ್ ಪಾಸ್ ಆಗೈತೆ ಅಂತಂದ್ ಇಲ್ಲಿ ಬಂದ್ ಕುಂತ್ರ ಏನ್ ಬರ್ತ ನಿಮ್ಗ? ಇಲ್ಲ ನಾವು ಕರೆಕ್ಟ್ ಆಗಿ ಬರ್ದೀವಿ, ಅವ್ರ ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿ ಮಾಡಿಲ್ಲ. ಅವ್ರ ಯಾಕೆ ವ್ಯಾಲ್ಯೂಯೇಷನ್ ಕರೆಕ್ಟ್ ಮಾಡ್ಲಿ? ನಾವು ಒಬ್ಬ ಸ್ಟೂಡೆಂಟ, ನಾವ್ ಚಂದ ಬರ್ದ್ರ ಅವ್ರ ವ್ಯಾಲ್ಯೂಯೇಷನ್ ಕಡಿಮೆ ಆಗ ಚಾನ್ಸೇ ಇಲ್ಲ. ನಂಗೆ ಗೊತ್ತಿತ್ತು ನನ್ ತಪ್ಪಾಗೇ ಬಿಟ್ಟಿತ್ತೆ. ನಾವ್ ಮನಿ ಬರಾಕ್ನು ಅಲ್ಯ, ಬದುಕಾಕನು ಇಷ್ಟ ಇಲ್ಲ ಹಂಗ. ಇಲ್ಲಿ ನಮ್ ಹುಡುಗರು ಪ್ರಾಬ್ಲಮ್ನ ಇದು. ಏನ್ರ ಒಂದ್ ಮಾತು ಬೈದ್ರ ಬರೇ ಸಾಹಿತ್ಯ ಅನ್ನೋದ ಇರ್ತೈತಿ ನಿಮ್ಗ. ಸಾಹಿತ್ಯ ಅನ್ನೋರ್ಗ ಒಂದ ಮಾತ, ಈಗ ರಿಸಲ್ಟ್ ಕಡಿಮೆ ಆಗೈತೆ ಅಂತ ಸಾಯಕ್ ಹೋದ್ರ ಅನ್ಬೋಸೋರ್ ನಾಳೆ ನಿಮ್ ತಂದೆ ತಾಯಿ. ಅದ ನಿಮ್ಗ ಅರ್ಥ ಆಗತ್ತಾನ?
ಎಲ್ಲ ನಾ ಊರ್ ತುಂಬಾ ರಿಸಲ್ಟ್ ಕಡಿಮೆ ಆಗೈತಿ ಅಂತೇಳಿ ಮಾತಾಡ್ತಾರ ಇರ್ಲಿ ಬಿಡಲ್ಲ ನಿನಗ್ ಯಾಕ ಮನ್ಸಿಗೆ ಬೇಜಾರಾಗುತ್ತೆ. ಈಗ ಮನ್ಸಿಗೆ ನೋವು ಆಗತ್ತ ಅನ್ನೋದು ನೀವು ಎಕ್ಸಾಮ್ ಗಿರ ಮುಂಚೆ ಓದ್ರಂದಿಲ್ಲ ಅವಾಗ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು. ಈಗ ರಿಸಲ್ಟ್ ಅಕರ್ ಬಂದೈತಿ ಏನೂ ಮಾಡಕ್ ಆಗಲ್ಲ. ಈಗ ಜಸ್ಟ್ ಅಕರ್ ಪಾಸ್ ಆಗ್ಯಾ ಇನ್ನೂ 10th ಇದಕ್ಕಿಂತ ಮುಂಚೆಕ್ ಇದ್ದಾರ ಎಷ್ಟೋ ಮಂದಿ ಸಾಸಿದ ಉದಾಹರಣೆಗಳು ಅದಾವು, ಸಾವಿರಾರು ಅದಾವು. ಈ ಜಸ್ಟ್ ಅಕರ್ ಪಾಸ್ ಆಗಿ ಅರ್ಥ ಮಾಡ್ಕೊ, ಮುಂದ್ ಬರುವರ ಎಜುಕೇಶನ್ ಚಂದ ಮಾಡ. ಇಂಥ ಕೆಟ್ಟ ನಿರ್ಧಾರ ತೊಗೊಳೋದು ಬಿಡ್ರಿ ಅದನ್ನ. ಕೆಟ್ಟ ನಿರ್ಧಾರ ತೊಗೊಂಡ್ರ ತಂದೆ ತಾಯಿ ಅನುಭವಿಸೋದು ನಾಳೆ. ಅರ್ಥ ಆತಿಲ್ಲ ಈಗಾರ ಬಾ ತಪ್ಪಾತಣ್ಣ, ಇನ್ಮ್ಯಾಗ ಇಂಥ ನಿರ್ಧಾರ ತೊಗೊಳಂಗಿಲ್ಲ. ಇವಾಗ ಅರ್ಥ ಆತಲ್ಲ, ಬಾ ಒಂಬಾ. ಲೇ ತಮ್ಮ, ನಮ್ ದೋಸ್ತನ್ ತಮ್ಮಂದ್ರ ನನಗೂ ತಮ್ಮ ಇದ್ದಂಗ. ಒಂದ್ ಪೇಪರ್ನೇ ಫೇಲ್ ಆಗಿ ಅಂತಂದ್ರ ನಿನ್ ತಂದೆ ತಾಯಿ ಕೊಲ್ತಿದ್ರೆ ನಿನ್ನ ಕಣ್ ಮುಂದ ಆರಾಮ್ ಚಂದಾಗಿ ಉಣ್ಕೊಂಡ್ ತಿನ್ಕೊಂಡ್ ಅಂತಿದ್ರು, ಇಲ್ಲ ಬೇರೆ ಯಾವ್ದಾರು ಕೆಲಸ ಮಾಡಂತಿದ್ರು. ನೀ ಈ ತರ ಕೆಟ್ಟ ನಿರ್ಧಾರ ಮಾಡ್ಕೊಂಡ್ ಸರಿಯಲ್ಲ ನೋಡ್ತಮ್ಮ. ಇದು ಎಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಶಾಲಿ ಕಲ್ತಾರ ಜೀವನ ಮಾಡ್ಬೇಕಂತ ಏನಿಲ್ಲ, ಶಾಲಿ ಕಲ್ತಾರ ಸಾಧನೆ ಮಾಡ್ಬೇಕಂತ ಏನಿಲ್ಲ. ನಾವಿರೋ ಮಟ್ಟ ನಮ್ ತಂದೆ ತಾಯಿ ಜೊತೆಗಿರಲ್ಲ, ನಮ್ ತಂದೆ ತಾಯಿ ಜೊತೆಗಿರೋ ಮಟ್ಟ ಆದ್ರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅವ್ರನ್ನ. ಕ್ಷಮಿಸ್ಬಿಡಣ ನಾನು. ನಾನ್ ಕ್ಷಮೆ ಕೇಳಿದ್ರೆ ನಿನ್ಗೇನ್ ಸಿಗುತ್ತ ಮಣ್ಣು? ನೀ ದೊಡ್ಡ ಸಿಟ್ಟೆ ಗುತ್ತಿ ಅಂತ 4 ಜನ ಗುಟ್ಟ ಅಡ್ಡಾಡ್ತಿ ಅಂತ ನಿಮ್ ತಂದೆ ಒಳ್ಳೆ ಬಟ್ಟೆ ಕೊಡ್ಸಿ ತಾನು ಅರ್ಕದ ಬಟ್ಟೆ ಹಾಕೊಂಡು ಬೇರೆ ಹೊಲ್ದಾಗ ಕೆಲಸ ಮಾಡ್ತಾನಲ್ಲ, ನಿಮ್ ತಂದೆ ಕೇಳು ಕ್ಷಮೆ. ಮನಿಗ್ ಬಂದಾಗ ಬಿಸಿ ರೊಟ್ಟಿ ಮಾಡಿ ಹಾಕಿ ನಿಮ್ ತಾಯಿ ನಿನ್ ಇಷ್ಟು ಎತ್ತರಾಗಿ ಬೆಳೆಸಲ್ಲ, ಆ ತಾಯಿ ಕೇಳು ಕ್ಷಮೆ. ಜೀವನದಾಗ ಉದ್ಧಾರ ನಿಮ್ ತಂದೆ ತಾಯಿ ತೋರ್ಸಿರೋ ದಾರಿಯಲ್ಲಿ ನಡಿ, ಜೀವನದಾಗ ಉದ್ಧಾರ ಆಗ್ತೀಯ. ತರ ಮಾಡ್ಕೊಳ್ಕೊಬಾರ್ದಮ್ಮ. ಸರಿ ಅಣ್ಣ. ಕರ್ಕೊಂಡ್ ಹೋಗ್ಲಿ ಅವ್ನ ಮನಿಗೆ. ಸರಿ ಸರಿ. ಅಲ್ಲಿ ನೆಲ್ಬೇಕದಲ್ಲಿ ಹುಡುಕುದ್ ಇಲ್ಲಿ ಬಂದ್ ಕುಂತಲ್ಲ, ಯಾರು ನಿಮ್ ಹುಡುಗಿ ಮಾತಾಡಕತ್ತಿ ಏನ? ಇಲ್ಲ ಬಾಲ್ಯಪ್ಪ, ನಮ್ ದೋಸ್ತನ್ ತಮ್ಮವ ಇವತ್ತು ರಿಜೆಕ್ಟ್ ಬಿಟ್ರಲ್ಲ, ಫೇಲ್ ಆಗ್ಬಿಟ್ಟಾನ. ಫೇಲ್ ಆಗಿ ಸಾಯಕ್ ಹೋಗಿದ್ದ. ಅದಕ್ಕೆ ನಾನು ಫೋನ್ ಹಚ್ಚಿದ್ರು, ನಾನು ಹೋಗ್ಬೇಕು ಅನ್ಕೊಂಡಿದ್ದೆ. ಒಳ್ಳೆ ವಾಪಸ್ ತಾನ ಫೋನ್ ಹಚ್ಕಸಿ, ಇಲ್ಲ ನಾವ್ 4 ಜನ ಹೋಗಿವಿ, ವಿಡಿಯೋ ಕಾಲ್ ಹಚ್ತಿನ್ಲೆ ಸ್ವಲ್ಪ ಬುದ್ಧಿ ಮಾತು ಹೇಳಂದ, ಅದನ್ನ ಮಾತಾಡ್ಕೊಂಡ್ ಕೂತಿದ್ ನೋಡ್ಲೆ. ಈಗ ನೋಡ್ರಿ ಅರ್ಥ ಮಾಡ್ಕೊಳೋದಾಗಲ್ಲಿ ಅವ್ರವ್ನ ಎಕ್ಸಾಮ್ ಇದ್ದಾಗ ಓದಂದ್ರ ಓದಾಗಿಲ್ಲ. ಎಕ್ಸಾಮ್ ರಿಸಲ್ಟ್ ಬಂದ ಕೂಡಲೇ ಈ ತರ ಮಾಡ್ಕೊಂತಾರ. ಒಂದು ಅರ್ಥ ಮಾಡ್ಕೊಳಕಾಗಲ್ಲ. ನಮ್ ತಮ್ಮನು ಜಸ್ಟ್ ಪಾಸ್ ಆಗ್ಯಾನ, ಇದ್ದ ತರ ಮಾಡ್ಕೊಳಕತ್ತಿದ್ದ. ಓಯ್ ಮತ್ ನಾವೀಗ ಅವ್ನ್ ಕರ್ಕೊಂಡ್ ಬಂದ್ವಿ. ಏನ್ಲೇ ಈಗಿನ ಹುಡುಗರಿಗೆ ಹೇಳಿದ್ರೆ ಎಷ್ಟು ಅರ್ಥ ಮಾಡ್ಕೊಳಕ್ ಆಗಲ್ಲ. 10th ಫೇಲ್ ಆದಾರು, 2nd PUC ಫೇಲ್ ಆದಾರು, ಜೀವನದಾಗ ಎಷ್ಟೋ ಸಾಧನೆ ಮಾಡಿ ಇತಿಹಾಸ ಪುಟದಾಗ ಅದಾರ. ಈಗ ನೋಡ್ರಂತ್ರು ಒಟ್ಟೆ ಏನ್ ಮಾತ ಕೇಳಲ್ಲ ದೋಸ್ತ. ಬಾಳ ನನಗಂತೂ ಬಾಳ ಬೇಜಾರಾಗ್ಬಿಟ್ಟೈತಿ ಈ ತರ ಹುಡುಗ ಮಾಡ್ತಾರಲ್ಲ, ಅದ್ ಮಾತ್ ಕೇಳಿ ನನಗೆ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಯಾರು ಇತಿಹಾಸದಾಗ ಸಾಧನೆ ಮಾಡ್ಯಾರ ನೋಡು, ಅವ್ರಂಗ ನಾವ್ ಆಗ್ಬೇಕು, ಅವ್ರಂಗ ನಾವ್ ಮುಂದ್ ಬರ್ಬೇಕು ಅನ್ನೋದು ಅದನ್ನ ಅರ್ಥ ಮಾಡ್ಕೋಬೇಕು ಅವ್ರು. ಈಗ ನೋಡ್ರಿ ಅದ್ ಅರ್ಥನೂ ಆಗಲ್ಲ, ಅದನ್ನ ಹೇಳಕ್ ಯೂಸನ್ ಆಗೋದಿಲ್ಲ. ಬಾಳೆ ದೋಸ್ತ ಎದ್ಕೊಂಡಿ ಬಾ ಬಾ. ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ಎಕ್ಸಾಮ್ ನಲ್ಲಿ ರಿಸಲ್ಟ್ ಕಡಿಮೆ ಅಂತಂದ್ ಹೇಳಿ, ಫೇಲ್ ಆದ್ನಂತಂದ್ ಹೇಳಿ ಯಾರು ಕೆಟ್ಟ ನಿರ್ಧಾರ ತಗೊಳಕ್ಕೆ ಹೋಗಬೇಡಿ. ಏಕೆಂದ್ರೆ ನಿಮ್ಮ ಜೀವಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಪ್ರತಿ ನೋವು ಪ್ರತಿ ಪಾಠವನ್ನು ಕಲಿಸುತ್ತೆ, ಪ್ರತಿ ಪಾಠ ವ್ಯಕ್ತಿಯನ್ನು ಬದಲಾಯಿಸುತ್ತೆ. ಯಾಕ್ಲೆ ಏನಾಯ್ತು ಇಲ್ಲಿ ಬಂದ್ ಕುಂತಿ? ಏನೂ ಇಲ್ಲ, ನೀ ಆಗಲ್ ಫೋನ್ ಮಾತಾಡ್ಕೊಂತ ಹೋದಿಲ್ಲ, ಅದಕ್ಕೆ ನಾ ಮುಂಚೆ ಹುಷಾರಾಗಿರೋ ಅಂದೆಲ್ಲ. ಎದಕ್ಕ ಲೇ ದೋಸ್ತ ಒಂದ್ ಮಾತು ಹೇಳ್ತೀನಿ ಕೇಳು. ಈಗಿನ ಹುಡುಗರಿಗೆ ನಾವ್ ಎಷ್ಟು ಒಳ್ಳೇದ್ ಹೇಳಿದ್ರು ಒಟ್ಟ ಅರ್ಥ ಮಾಡ್ಕೊಂಡ್ ಹೋಗಲ್ಲ. ನೀವ್ ಒಳ್ಳೇದೈತಿ ಎಲ್ಲರಿಗೂ ಒಳ್ಳೇದ್ ಬಯಸ ಅಂತ ಗೊತ್ತ ನನಗ. ಆದ್ರ ನೀನು ಒಳ್ಳೆಯವರು ಹೇಳಿರೋ ಎಲ್ಲಾ ವ್ಯಕ್ತಿಗಳನ್ನು ನಿನ್ನಿಂದ ಬೆನ್ನು ಚೂರಿಗೆ ಹಾಕಕಾರ ಇರ್ತಾರ, ಅದಕ್ಕೆ ಹೇಳೋದು. ಅಲ್ಲಿ ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದದು. ನನಗ ಕೆಟ್ಟದ್ ಮಾಡ್ದಕಂಡ್ ಬಂದ್ರ ಅವ್ರ ಕೆಟ್ಟ ದಾರಿ ನಡ್ಯಾಕಂತ್ರ ಅವ್ರನ್ನ ಒಳ್ಳೆ ದಾರಿಗೆ ತಗೊಂಡ್ ಹೋಗೋದ ನನ್ ಗುರಿ. ನೀನ್ ಫ್ರೆಂಡ್ಶಿಪ್ ಮಾಡಿದ್ ನಾನು ಸಾರ್ಥಕ ಆತ್ ನೋಡಿ. ಥ್ಯಾಂಕ್ಸ್ ಲೇ. ಕಿರುಚಿತ್ರದ ಕಥೆಯಲ್ಲಿ ಏನಾದರೂ ತಪ್ಪುಕೊಂಡು ಬಂದಲ್ಲಿ ಕ್ಷಮೆ ಇರಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ.